ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ವೀಟ್ ಬೀಡ್ಗಳನ್ನು ಬಳಸಿ ಒಂದು ಸುಂದರವಾಗಿ ಕಾಣಿಸುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಈ ಡಿಸೈನ್ಗೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಸೀರೆಯ ಪಲ್ಲು ಕಲರ್ ತೊಗೋಬೇಕಾಗುತ್ತೆ ಈ ಕಾಟನ್ ಥ್ರೆಡ್ಡು. ಮೊದಲು ನೋಡಿ, ಈ ಥರ ಸೀರೆಗೆ 3ರಿಂದ 4 ಸಲ ಬಿಚ್ಕೊಳ್ದೇ ಇರೋ ಥರ ಲಾಕ್ ಮಾಡ್ಕೋಬೇಕು ಕಾಟನ್ ಥ್ರೆಡ್ಡಿಂದ. ಅದಾದಮೇಲೆ ಒಂದು 3 mm ರೌಂಡ್ ಬೀಡನ್ನು ಹಾಕ್ತಾಯಿದ್ದೀನಿ, ಗೋಲ್ಡ್ ಕಲರ್. ಇದು ಡಲ್ ಗೋಲ್ಡ್ ಇದೆ, ವೀಟ್ ಬೀಡು. ಅದಾದಮೇಲೆ ಮತ್ತೆ ಒಂದು ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಒಂದು ರೌಂಡ್ ಬೀಡು. 3 ರೌಂಡ್ ಬೀಡ್ಸು, 2 ವೈಟ್ ಬೀಡ್ಸು. ಈ 5 ಬೀಡ್ಗಳನ್ನು ಒಟ್ಟಿಗೆ ಹಾಕಿದ್ದೀನಿ ನೀಡಲ್ ಒಳಗಡೆ. ಇವಾಗ ಇದನ್ನು ವಿ ಶೇಪಲ್ಲಿ ಇಟ್ಕೊಳ್ಳಿ. ಕೆಳಗಡೆಯಿಂದ ನೀಡಲನ್ನು ಚುಚ್ಕೋಬೇಕು, ಎಲ್ಲಿಗೆ ಬರುತ್ತೋ ನೋಡಿಕೊಂಡು. ದಾರನ ಮೇಲೆ ತಂದು ಈಗ ಮೇಲ್ಗಡೆಯಿಂದ ಈ ಥರ ಫಸ್ಟ್ ಒಂದು ಬೀಡ್ ಇದೆಯಲ್ಲ, ಈಗ ಲಾಸ್ಟ್ ಹಾಕ್ಕೊಂಡಿನಲ್ಲ, ಅಲ್ಲಿ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತರಬೇಕು. ಮತ್ತು ಇವಾಗ ಮೊದಲು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ರೌಂಡ್ ಬೀಡು, ಒಂದು ವೀಟ್ ಬೀಡು, ಮತ್ತು ಒಂದು ರೌಂಡ್ ಬೀಡು. ಈ 4 ಬೀಡ್ಗಳನ್ನು ಹಾಕಿ ಇದನ್ನು ಕೂಡ ವಿ ಶೇಪಲ್ಲಿ ಇಟ್ಕೋತೀನಿ. ಫಸ್ಟ್ ಒಂದು ಮಾಡ್ಕೊಂಡೆಲ್ಲ ಅದೇ ಸೈಜ್ಗೆ ಇದನ್ನು ಕೂಡ ಸೇಮ್ ಇದೇ ಥರ ಈ ಥರ ಬೀಡಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ನೋಡಿ, ಇಲ್ಲಿ 3 ಬೀಡ್ಗಳಿಂದ ಹೊರಗಡೆ ತೆಗಿತಾ ಇದ್ದೀನಿ. 2 ರೌಂಡ್ ಬೀಡು, ಒಂದು ವೀಟ್ ಬೀಡು. ಈ 3 ಬೀಡ್ಗಳಿಂದನೂ ನೀಡಲನ್ನು ಹೊರಗಡೆ ತೆಗೆದೆ. ಇವಾಗ ಟಜಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಟಜಲನ್ನು ತಗೊಂಡಿದ್ದೀನಿ. ಇದು 150 ಎಳೆ ಇದೆ ಟಜಲ್ಲು. ಡಬಲ್ ಮಾಡಿಕೊಂಡಾಗ 300 ಎಳೆ ಆಗುತ್ತೆ. ಟಜಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ವಿಡಿಯೋಗಳನ್ನು ಮಾಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಟಜಲನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇರುವಂತಹ ರೌಂಡ್ ಬೀಡು, ಹಾಗೆ ವೀಟ್ ಬೀಡು ಮತ್ತು ರೌಂಡ್ ಬೀಡು, ಈ 3 ಬೀಡಿಂದನೂ ಇದನ್ನು ದಾರನ ಹೊರಗಡೆ ತೆಗಿಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್. ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಈಗ ಇದೇ 2 ಬೀಡಿಂದ ಈ ದಾರನ ಹೊರಗಡೆ ತೆಗಿಬೇಕು. ತೆಗೆದು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ, ಬ್ಯೂಟಿಫುಲ್ಲಾಗಿ ಒಂದು ಕುಚ್ಚು ರೆಡಿ ಆಯಿತು. ತುಂಬ ಸಿಂಪಲ್ ಹಾಕೋದಕ್ಕೆ, ಹಾಗೆ ಬೇಗನೆ ಕಂಪ್ಲೀಟ್ ಮಾಡ್ಬೋದು. ಈ ಡಿಸೈನ್ಗೆ ದೂರ ದೂರ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. 1 ಇಂಚ್ 1.5 ಇಂಚಷ್ಟು ನಾವು ಗ್ಯಾಪ್ ಕಟ್ಕೊಂಡು ಸೀರೆಗೆ ಕುಚ್ಚನ್ನು ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಮತ್ತೆ ಇನ್ನೊಂದು ಮಾಡ್ಕೋತೀನಿ. ನಾನೀಗ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ನೀಡಲನ್ನು ಚುಚ್ಚಿ ಕಾಟನ್ ಥ್ರೆಡ್ಡಿಂದ ಲಾಕನ್ನು ಮಾಡ್ಕೋತಿದ್ದೀನಿ. ಈ ಥರ ಲಾಕ್ ಮಾಡ್ಕೋಬೇಕು, ಬಿಚ್ಕೊಳ್ದೇ ಇರೋ ಥರ. ಲಾಕ್ ಮಾಡ್ಕೊಂಡ್ಮೇಲೆ ಮೊದಲು ಒಂದು ರೌಂಡ್ ಬೀಡು, ಅದಾದಮೇಲೆ ವೀಟ್ ಬೀಡು, ಮತ್ತೆ ಒಂದು ರೌಂಡ್ ಬೀಡು, ಮತ್ತೆ ಒಂದು ವೀಟ್ ಬೀಡು, ಮತ್ತೆ ಒಂದು ರೌಂಡ್ ಬೀಡು. ಈ 5 ಬೀಡ್ಗಳನ್ನು ಹಾಕಿ ವಿ ಶೇಪಲ್ಲಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತರಬೇಕು. ಈಗ ಮೇಲ್ಗಡೆಯಿಂದ ಈ ಬೀಡಿಂದ ದಾರನ ಹೊರಗಡೆ ತೆಗಿರಿ. ಮತ್ತು ಇವಾಗ ಮೊದಲು ವೀಟ್ ಬೀಡ್ ಹಾಕ್ಕೋತೀನಿ. ಅದಾದಮೇಲೆ ರೌಂಡ್ ಬೀಡು, ಒಂದು ವೀಟ್ ಬೀಡು, ಮತ್ತು ಒಂದು ರೌಂಡ್ ಬೀಡು. ಈ ಥರ ಹಾಕ್ಕೋಬೇಕು. 4 ಬೀಡನ್ನು ಹಾಕಬೇಕು. ಇದನ್ನು ಕೂಡ ಸೇಮ್ ಪ್ಲೇಸ್, ಫಸ್ಟ್ ಒನ್ ಎಷ್ಟು ಗ್ಯಾಪ್ಗೆ ಮಾಡ್ಕೊಂಡಿರ್ತೀನೋ ಅಷ್ಟೇ ಗ್ಯಾಪ್ಗೆ ಮಾಡಿಕೊಂಡು ಈ 3 ಬೀಡ್ಗಳಿಂದನೂ ಈ ನೀಡಲನ್ನು ಹೊರಗಡೆ ತೆಗಿತೀನಿ. ಈ ಥರ ದಾರ ಹೊರಗಡೆ ಬರಬೇಕು. ಈಗ ರೆಡಿ ಇರುವಂತಹ ಟಜಲನ್ನು ಹಾಕ್ತಾ ಇದ್ದೀನಿ. ನಾರ್ಮಲ್ ಟಜಲ್ ಕೂಡ ಹಾಕ್ಕೋಬೋದು. ಈಗ ಈ ಕಡೆ ಇರುವಂತಹ 3 ಬೀಡ್ಗಳಿಂದ ದಾರನ ಹೊರಗಡೆ ತೆಗಿಬೇಕು. ತುಂಬ ಸಿಂಪಲ್ ಆಗಿದೆ. ಕ್ರೋಶಾ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ, ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು.
ಹಾಗೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಟಸಲ್ ರೆಡಿ ಇದ್ದರೆ ಸಾಕು, ಹಾಕೋದು ತುಂಬ ಸುಲಭ ಇರುತ್ತೆ. ಈಗ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೀಟಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಬೀಡ್ಗಳಿಂದ ಹೊರಗಡೆ ತಂದು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಬೀಡ್ಗಳಿಂದ ನೀಡಲನ್ನು ಹೊರಗಡೆ ತಂದು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್. ನೋಡಿ, ಪರ್ಸ್ನಲಿ ನನಗೂ ಕೂಡ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಈ ಡಿಸೈನ್ಗೆ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲೇ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.